ಪೃಥ್ವಿಯ ಪದರದಿಂದ ಮೇಲೆದ್ದ ಶಿವನ ಶಿರ ಧ್ಯಾನಮಗ್ನವಾಗಿದೆ ಎಂದೆನಿಸಿದರೂ ಕಣ್ಣಾಯಿಸಿದತ್ತ ಹಚ್ಚ ಹಸಿರ ಸಸ್ಯ ಶೈಲವನ್ನು ಕಂಡು ತೇನಿಸುತ್ತಾ ನೆರೆ ನಿಂತು ಶಿವನೇ ಶಿವಶೈಲವನ್ನಾಗಿಸಿಬಿಟ್ಟನೇನು ಎನ್ನುವ ಭಾವ ತುಳುಕಿ ನಿಲ್ಲುವುದು ಶಿವಶೈಲಕ್ಕೆ ಶಿವದ್ವಾರದ ಮುಖೇನ ಅಡಿಯಿಟ್ಟಾಗ. ತನ್ನ ಶಿರದಲ್ಲಿದ್ದ ಗಂಗೆಯನ್ನ ಶಿರದಿಂದ ಹರಿಸಿ ಶಿವಶೈಲದಲ್ಲಿ ತನ್ನ ಮೈಗೆ ಸುತ್ತಿಕೊಂಡ ಶಿವ ಲೋಕಪಾವನಗೈಯುತ್ತಿರುವ ಪುಣ್ಯಭಾವ. ಇದನ್ನು ಆಧ್ಯಾತ್ಮ ಕೇಂದ್ರ ಅಂತ ಹೆಸರಿಟ್ಟು ಇಲ್ಲಿ ಜ್ಞಾನ, ಭಕ್ತಿ, ಕರ್ಮ ಈ ಸಂಯೋಗವನ್ನು ಏರ್ಪಡಿಸಿದ್ದೇವೆ. ಪರಿಸರದ ಮರಳಿನಲ್ಲಿ ಇದನ್ನು ಮಾಡುವ ಉದ್ದೇಶ ಅಂದರೆ ಪರಿಸರ ಆರೋಗ್ಯಕ್ಕೆ ಪೂರಕ, ಹಾಗೆಯೇ ತಪಸ್ಸಿಗೂ ಕೂಡ ಉತ್ತಮ ಪರಿಸರ ಪೂರಕವಾಗುತ್ತದೆ. ಪ್ರಕೃತಿ ಭಗವಂತನ ಇನ್ನೊಂದು ರೂಪ. ಆದ್ದರಿಂದ ಪ್ರಕೃತಿಯ ಸೇವನೆಯಿಂದ ಮನುಷ್ಯ ತ್ಯಾಗ ಗುಣವನ್ನು ಅಳವಡಿಸ್ಕೊಳ್ಬಹುದು. ಪ್ರಕೃತಿ ತನ್ನದೆಲ್ಲವನ್ನು ಕೊಡುತ್ತೆ, ಆದರೆ ಪ್ರತಿಯಾಗಿ ಏನನ್ನೂ ಕೇಳುವುದಿಲ್ಲ. ಹಾಗೆ ತಪಸ್ವಿಯೂ ಕೂಡ ತನ್ನದನ್ನು ಕೊಟ್ಟು ತನ್ನ ಆತ್ಮೋದ್ಧಾರದ ಜೊತೆಗೆ ಅನ್ಯರನ್ನು ಕೂಡ ಉದ್ಧಾರ ಮಾಡಬೇಕು. ಈ ಒಂದು ಉದ್ದೇಶದಿಂದ ಈ ಪರಿಸರದ ಮಡಿಲಿನಲ್ಲಿ ಈ ಕೇಂದ್ರವನ್ನು ನಿರ್ಮಿಸಿದೆ. ಲೋಕಪಾವನಿ ನದಿಯ ತಟದಲ್ಲಿ ಮೇಲೆದ್ದಿರುವ ಶಿವಶೈಲ ತುಟಿ ಬಿಚ್ಚದೆ ಪಿಸುಗುಟ್ಟುತ್ತಿರುವುದು ಶಿವಶೈಲದ ತಂಗಾಳಿ ತೇಲಿ ತರುತ್ತಿದೆ. ಮಾನವ ಪರಿಸರದ ಶಿಶು, ಪರಿಸರ ಆ ಶಿಶುವಿನ ಮಾತೆ. ಈ ತಾಯಿ ಮಗುವಿನ ಅನ್ಯೋನ್ಯ ಸಂಬಂಧ ಮರೆಯುತ್ತಿರುವ ಈ ಸಂದರ್ಭದಲ್ಲಿ ಶಿವಶೈಲ ನಮ್ಮ ನಿಮ್ಮ ನಡುವಿನ ಅನಂತ ಸಾಕ್ಷಿಯಾಗಿ ನಿಲ್ಲುತ್ತದೆ. ಧ್ಯಾನ, ಆಧ್ಯಾತ್ಮ ಮತ್ತು ಮೋಕ್ಷದ 3 ದಾರಿಗಳ ಸಂಗಮದ ಪ್ರತೀಕ ಶಿವಶೈಲ. ಹಂತ ಹಂತವಾಗಿ ಹತ್ತಿ ಬರುವವರೆಗೆ ಶಿವಶೈಲ ಆಧ್ಯಾತ್ಮಶೈಲವಾಗಿದೆ, ಜ್ಞಾನಶೈಲವಾಗಿದೆ. ಜ್ಞಾನಾರ್ಜನೆಗಾಗಿ ಪುಸ್ತಕ ಸಂಗ್ರಹ, ಧ್ಯಾನಕ್ಕೆ ತಕ್ಕ ಪರಿಸರ ಒದಗಿಸಿರುವ ಶಿವಶೈಲ ತನ್ನ ತೆಕ್ಕೆಗೆ ಸಕಲರನ್ನ ಕೈಬೀಸಿ ಕರೆಯುತ್ತಿದೆ. ಮನುಕುಲವೇ ಶಿವಶೈಲದ ಭಕ್ತವೃಂದ, ಮಾನವತೆಯೇ ಶಿವಶೈಲದ ಮಹಾಧರ್ಮ. ಇದರಿಂದ ನಾವು ಕಲಿಯಬೇಕಾದ್ದು ಬಹಳಷ್ಟಿದೆ. ಪರಿಸರವನ್ನು ಆದಷ್ಟು ಉತ್ತೇಜನ ಮಾಡಿ ಪರಿಸರದ ಮಡಿಲಿನಲ್ಲಿ ಬೆಳಗುವ ಯಾವ ಮನುಷ್ಯನೂ ಕೂಡ ದುಷ್ಟನಾಗೋಕ್ಕೆ ಸಾಧ್ಯವಿಲ್ಲ. ಅವನಲ್ಲಿ ಅವ್ಯಕ್ತವಾದಂತಹ ಒಂದು ಸತ್ವಪೂರ್ಣ ಬದಲಾವಣೆಯನ್ನು ನೀವು ಕಾಣ್ತೀರಿ. ಎಲ್ಲಿ ಪರಿಸರ ನಾಶವಾಗುತ್ತೋ ಅಲ್ಲಿ ಮಾನವೀಯ ಮೌಲ್ಯಗಳು ಕೂಡ ನಾಶವಾಗುತ್ತವೆ. ಶಿವಶೈಲವನ್ನು ಸುತ್ತುವರೆದ ಸಸ್ಯ ಕಾಶಿಯಲ್ಲಿ ಔಷಧೀಯ ಗುಣವುಳ್ಳ ಸಸ್ಯ ರಾಶಿ ಅಡಕವಾಗಿದೆ. ಶಿವಶೈಲದ ಸಸ್ಯ ಸಂಪದದಲ್ಲಿ ತಪೋನಿರತ ಸ್ಥಿತಿಯ ಶಾಂತಿ ಅಡಗಿದೆ. ನಿರುಮ್ಮಳವಾಗಿ ಹರಿವ ಲೋಕಪಾವನಿ ಇಲ್ಲಿಯ ಸಸ್ಯ ಸಿರಿಗೆ ಜೀವಶಕ್ತಿಯಾಗಿದ್ದಾಳೆ. ಹಸಿರ ಮಡಲಿಗೆ ಧಾವಿಸುವವರ ಮೈಮನ ತೊಳೆದು ಪಾವನಗೊಳಿಸುವ ಕೈಂಕರ್ಯದಲ್ಲಿದ್ದಾಳೆ. 36 ಎಕರೆಯಲ್ಲಿ ಮೈದಾಳಿರುವ ಶಿವನನ್ನು ನೋಡಲು 3 ತಾಸಾದರೂ ಮೀಸಲಿಡಲು ಸಾಧ್ಯವಿಲ್ಲವೇ? ಕೈಲಾಗುವಾಗಲೇ ಶಿವಶೈಲ ನೋಡು ಎನ್ನುವುದು ಅವಲೋಕನದ ಮಾತು.